ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ವೀರ ಕನ್ನಡ ನ್ಯೂಸ್ಗೆ ಸ್ವಾಗತ. ಲೋಕಶಾಹೀರ್ ಸಾಹಿತ್ಯ ರತ್ನ ಡಾಕ್ಟರ್ ಅಣ್ಣಾಭಾऊ ಸಾಠೆಯವರ 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/8/2024 ಭಾಲ್ಕಿಯ ಹಳೆ ಪಟ್ಟಣದ ದಾಡ್ಗಿ ಬೇಸ್ನಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಸಮಯದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ಬೀದರ್ನ ಸಂಸದರು, ಯುವಕರ ಕಣ್ಮಣಿ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಬಿ ಖಂಡ್ರೆ ಅವರು, ಮುಖ್ಯ ಅತಿಥಿಗಳಾದ ಪುರಸಭೆ ಮಾಜಿ ಉಪಾಧ್ಯಕ್ಷರು ಆತ್ಮೀಯರಾದ ಅಶೋಕ್ ಗಾಯಕ್ವಾಡ್ ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿರುವ ಮಾಜಿ ಪುರಸಭೆ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಮಾಣಿಕಪ್ಪ ರೇಷ್ಮೆ ಹಾಗೂ ಸಮಾಜದ ಹಿರಿಯ ಮುಖಂಡರಾದ ಸುಧಾಕರ್ ಸೂರ್ಯವಂಶಿಯವರು, ಮಾದಿಗ ದಂಡೋರ ಹೋರಾಟ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ದತ್ತಾತ್ರೇಯ ಜ್ಯೋತಿ, ಮಾದಿಗ ದಂಡೋರ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಚಿನ್ ಅಂಬೆಸಾಂಗ್ವಿ, ಔರಾದ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಾದ ಸುಧಾಕರ ಕೊಳ್ಳೂರು, ಯುವ ನಾಯಕರು ದಾವಿದ ಕೆಂಪೆ, ಸಂದೇಶ್ ಮೇತ್ರೆ, ಅವಿನಾಶ್ ಮಲ್ಗೆ, ರಾಜ್ಕುಮಾರ್ ಎಂಪಿ, ಮನೋಹರ್ ಮೇತ್ರೆ, ಶ್ಯಾಮರಾವ್ ತಾಮ್ಗೆಲೆ, ಮಾಣಿಕಪ್ಪ ಮೇತ್ರೆ, ರಾಜಶೇಖರ್, ರೋಹನ್ ಶಿಂದೆ ಸೇರಿದಂತೆ ಅನೇಕ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. नहीं डरना है। अरे अन्नाभाऊ का इतिहास, अब अन्नाभाऊ साठे खाली दिन दिन स्कूल में, एक दिन गए दूसरे दिन स्कूल नहीं गए, कितना ज्ञान का भंडार होगा आदमी को। 35 ಕಾದಂಬರಿಯ ಮತ್ತೆ ಜಯಂತಿ ಬಗ್ಗೆ ಹೇಳಿದ್ದಾರೆ. ಇವಾಗ ನಾನು ಹೇಳಿದ್ರೆ, ಯಾವಾಗ್ಲೂ ನಾವು ಯಾವುದೇ ಒಂದು ಜಯಂತಿ ಮಾಡ್ತೀವಿ ಅಂತಂದ್ರೆ, ನಾವ್ ಯಾಕೆ ಮಾಡ್ತೀವಿ ಅಂತಂದ್ರೆ, ಅವ್ರು ಯಾವ ರೀತಿ ಅವ್ರು ಬದುಕಿದ್ದಾರೆ, ಅವ್ರು ಯಾವ ರೀತಿ ಅವ್ರ ಜೀವನದಲ್ಲಿ ಸಮಾಜ ಸೇವೆ ಮಾಡಿದ್ದಾರೆ, ಯಾವ ರೀತಿ ಅವ್ರು ಸಮಾಜ ಸೇವೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಇವಾಗ ಅಂದಿನ ಕಾಲದಲ್ಲಿ ಅಣ್ಣಾಭಾऊ ಸಾಠೆ ಅವರು ಯಾವತ್ತು ಸಮಾಜದ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ರು, ಸಾಕಷ್ಟು ಅವರು ಸೇವೆ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಾವೇನ್ ಮಾಡ್ತೀವಿ, ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಈ ಕೆಲಸ ಮಾಡ್ರು ನಮಗೇನ್ ಸಿಕ್ತು ಅಂತ ನಾವು ವಿಚಾರ ಮಾಡ್ತೇವೆ. ಅದ್ರ ಬದಲಾಗಿ ಅದ್ರ ಜೊತೆ ಶಿಕ್ಷಣಕ್ಕೆ ನಾವು ಇನ್ನೂ ಜಾಸ್ತಿ ಮಹತ್ವ ಕೊಡ್ಬೇಕಾಗ್ಯದ. ಈಗಾಗ್ಲೇ ಸಮಾಜ ಉದ್ಧಾರ ಆಗ್ಬೇಕು, ಬೆಳಿಬೇಕು ಅಂತ ನೀವು ಯಾವಾಗ್ಲೂ ಏನೇ ಸಮಸ್ಯೆ ಇತ್ತು ಅಂತಂದ್ರೆ ನೀವು ನನಗೆ ಬಂದು ಭೇಟಿ ಮಾಡ್ಬೋದು. ನನ್ನ ಕೈಲಾದಷ್ಟು ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ನಿಮ್ ಜೊತೆ ಇರ್ತೀನಿ, ನಿಮ್ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳಿ ಮತ್ತೊಂದ್ಸಲ ನೀವೆಲ್ಲರೂ ನಮ್ಗೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಆಹ್ವಾನ ಮಾಡಿ ಜಯಂತಿ ಆಚರಣೆಗೆ ನೀವು ನಮ್ಗೆ ಕರೆದು ನಮ್ಗೆ ಮಾತಾಡಕ್ ನೀವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಂದ್ಸಲ, ಯಾರೇ ನಮ್ಮ ಮುಖಂಡರಿದ್ದೀರಿ, ನಮ್ಮೆಲ್ಲ ತಾಯಂದಿರಿದ್ದೀರಿ, ಯುವಕರಿದ್ದೀರಿ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.